ಮೈಸೂರು ಅರಮನೆಯಲ್ಲಿ ಯೋಗದ ಅಲೆ, ಸಾವಿರಾರು ಜನರೊಂದಿಗೆ ಯದುವೀರ ಒಡೆಯರ್ ಸೂರ್ಯ ನಮಸ್ಕಾರ. ಯೋಗ ಫಾರ್ ಹೆಲ್ತ್ ಏಜಿಂಗ್ ಸಂಕಲ್ಪ. ನಮಸ್ಕಾರ, ಮೈಸೂರಿನಿಂದ ಬ್ರೇಕಿಂಗ್ ಅಪ್ಡೇಟ್. ಇವತ್ತು ಮುಂಜಾನೆಯಿಂದಲೇ ನಗರದಲ್ಲಿ ಓಂಕಾರ ಪ್ರತಿಧ್ವನಿಸಿದೆ. ಕಾರಣ ವಿಶ್ವ ಯೋಗ ದಿನ. ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಆಯುಷ ಇಲಾಖೆ ಆಯೋಜಿಸಿದ್ದ ವಿಶ್ವ ಯೋಗ ದಿನಾಚರಣೆ ಅರಮನೆ ಮುಂಭಾಗ ಅದ್ದೂರಿಯಾಗಿ ನಡೆಯಿತು. ಈ ವರ್ಷದ ಥೀಮ್ ಆಗಿ ಯೋಗ ಫಾರ್ ಹೆಲ್ತ್ ಏಜಿಂಗ್, ಆರೋಗ್ಯಕರ ವೃದ್ಧಾಪಕ್ಕೆ ಯೋಗ. ಸಂಸದ ಯದುವೀರ ಕೃಷ್ಣದತ್ತ ಒಡೆಯರ್, ಶಾಸಕ ಟಿಎಸ್ ಶ್ರೀವತ್ಸ, ಆಯುಕ್ತೆ ಸೀಮಾ ಲಾಡ್ಕರ್ ಸೇರಿ ಸಾವಿರಾರು ಯೋಗ ಪಟುಗಳು ಭಾಗವಹಿಸಿದ್ರು. ಸೂರ್ಯೋದಯದೊಂದಿಗೆ ಸಾವಿರಾರು ಕೈಗಳು ಆಕಾಶಕ್ಕೆ ಏರಿದ ದೃಶ್ಯ ಮೈಸೂರಿಗೆ ಮತ್ತಷ್ಟು ಕಳೆತಂದಿದೆ. ಯೋಗದಿಂದ ಆರೋಗ್ಯ, ಮೈಸೂರಿನಿಂದ ಸಂದೇಶ. ಬ್ಯೂರೋ ರಿಪೋರ್ಟ್ ಕೆ ಕಾಂತರಾಜು, ಪ್ರಜಾಪವರ್ ಟಿವಿ, ಮೈಸೂರು. ಸ್ಥಳೀಯರಿಗೆ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ಮುಂದೆ ಬರುವಂತದ್ದು ಯುದ್ಧಗಳಲ್ಲಿ ಮತ್ತೆ ಬರುವಂತದ್ದು ಎಲ್ಲ ಒಂದು ವೇದಿಕೆಗಳಲ್ಲಿ ಇವತ್ತು ಯೋಗಾಭ್ಯಾಸ ನಾವು ಬಳಸಬೇಕಾಗಿದೆ. ಅದಕ್ಕಾಗಿ ಬರೀ ಇದು ಮೊಬಿಲಿಟಿ ಅಲ್ಲ, ಎಂಡ್ಯೂರೆನ್ಸ್ ಮತ್ತೆ ಸ್ಟ್ರೆಂತ್ ಕೂಡ ಇದನ್ನ ಹೆಚ್ಚಿಸಬೇಕಾಗಿ ಅವರು ಶಿಕ್ಷಣಾಚಾರ್ಯರವರಲ್ಲಿ ವಿನಂತಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರು ಹಿಂದೆ ಇರ್ತಕ್ಕಂತಹ ಅಖಾಡಗಳಲ್ಲಿ ಏನು ಈ ದಂಡಗಳಿದಾವೆ ಅದೆಲ್ಲಾನು ಕೂಡ ಇದರಲ್ಲಿ ಅಳವಡಿಸಿ ಅವರು ಇದು ಸೂರ್ಯ ನಮಸ್ಕಾರನು ಕೂಡ ಮೈಸೂರಿಂದಾನೇ ಪ್ರಾರಂಭ ಆಗಿತ್ತು. ಈ ವಿನ್ಯಾಸ ಏನು ಪದ್ಧತಿ ಇದೆ ಅದನ್ನು ಕೂಡ ಮೈಸೂರಿಂದ ಪ್ರಾರಂಭ ಆಗಿತ್ತು, ಶ್ರೀ ಟಿ ಕೃಷ್ಣಮಾಚಾರ್ಯರವರಿಂದ. ಸೊ ಇದು ನಮ್ಗೆ ಬಹಳ ಹೆಮ್ಮೆಯ ಸಂಗತಿ. ಮತ್ತು ಇದು ಪದೇ ಪದೇ ಉಲ್ಲೇಖ ಮಾಡಿ, ಇವತ್ತು ಮೈಸೂರು ಆಧುನಿಕ ಯೋಗದ ಒಂದು ಕೇಂದ್ರವಾಗಿದೆ. ಸ್ವಾಭಾವಿಕವಾಗಿ ಇಲ್ಲಿ ಒಂದು ಯೋಗ ವಾತಾವರಣ ಸೃಷ್ಟಿಯಾಗಿದೆ. ತಮ್ಮ ಎಲ್ಲರ ಒಂದು ಪ್ರೇರಣೆಯೊಂದಿಗೆ, ತಮ್ಮೆಲ್ಲರ ಒಂದು ಸಹಾಯದೊಂದಿಗೆ ಇದು ಮೈಸೂರು ಒಂದು ಯೋಗಕ್ಕೆ ಕೇಂದ್ರವಾಗಿದೆ. ಇವತ್ತು ಸರ್ಕಾರನು ಕೂಡ ಕೈ ಜೋಡಿಸಿದೆ. ಏನು ಪ್ರಧಾನಮಂತ್ರಿ ಅವರು ಈ ಒಂದು ಯೋಗಾಭ್ಯಾಸ ಭಾರತದ ಸಾಫ್ಟ್ ಪವರ್ ಆಗಿ ಯುಎನ್ಗೆ ಇವತ್ತು ಅದನ್ನ ಒಂದು ಮನವಿ ಮಾಡಿ, ಅಲ್ಲಿ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಒಂದು ಒಳ್ಳೆಯ ಅಭ್ಯಾಸ, ಇಡೀ ವಿಶ್ವದಲ್ಲಿ ಸಮರ್ಥ ಒಂದು ಏನು ಜೀವನಕ್ಕಾಗಿ, ಒಂದು ಒಳ್ಳೆ ಜೀವನಕ್ಕಾಗಿ ಇದನ್ನ ಬಳಸಬಹುದು ಅಂತ ಇವತ್ತು ಯುಎನ್ ಮೂಲಕ ಈ ದಿನ ಯೋಗ ದಿನಾಚರಣೆಯಾಗಿ ಗುರುತಿಸಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ಸಂಗತಿ. ಜೊತೆಗೆ ಇವತ್ತು 12 ವರ್ಷ ಏನು ಅರಮನೆ ಮುಂದೆ ಒಂದು ಯೋಗಾಭ್ಯಾಸ ಮಾಡುವಂಥದ್ದು ಒಂದು ಪದ್ಧತಿನೇ ಆಗಿದೆ. ಪ್ರಧಾನಮಂತ್ರಿ ಅವರೇ ಸ್ವತಃ ಬಂದು ಇಲ್ಲಿ ಯೋಗಾಭ್ಯಾಸ ಮಾಡಿರೋದು ನಮ್ಮೆಲ್ಲಕ್ಕಿಂತ ಒಂದು ಹೆಮ್ಮೆಯ ಸಂಗತಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಂಥ ಒಂದು ಒಳ್ಳೆ ಬೆಳವಣಿಗೆಗಳು ಇವತ್ತು ಮೈಸೂರಲ್ಲಿ ಆಗ್ತಾ ಇದೆ. ಇನ್ನೂ ದೊಡ್ಡ ಮಟ್ಟದಲ್ಲಿ ಇಂಥ ಒಳ್ಳೆ ಪದ್ಧತಿಗಳನ್ನು ಅಳವಡಿಸುವ ಮೂಲಕ ಒಂದು ಆದರ್ಶ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ನಾವು ಮುಂದುವರಿಬಹುದು. ಭಾರತೀಯ ಪಾರಂಪರೆ, ಸಂಸ್ಕೃತಿ, ನಮ್ಮ ಇಡೀ ಒಂದು ಏನು ಒಳ್ಳೆ ಒಂದು ಪಾರಂಪರೆ ಇದೆ ಅದನ್ನೆಲ್ಲನೂ ಕೂಡ ರಕ್ಷಣೆ ಮಾಡೋ ಮೂಲಕ, ಯೋಗಕ್ಕೆ ಇನ್ನೂ ದೊಡ್ಡ ಒತ್ತು ಕೊಡುವ ಮೂಲಕ ಇವತ್ತು ಒಂದು ಆರೋಗ್ಯಕರವಾದಂತಹ ಸಮಾಜ, ಒಂದು ಆದರ್ಶ ಸಮಾಜ ಒಳ್ಳೆ ರೀತಿಯಲ್ಲಿ ನಿರ್ಮಾಣ ಮಾಡೋದಕ್ಕೆ ನಾವು ಮುಂದುವರಿಯೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇದು ಜಾಸ್ತಿ ಮಾತಾಡುವಂಥದ್ದು ಕ್ಲಾಸ್ ಹೇಳ್ಕೊಡೋರು ಯೋಗ ಕ್ಲಾಸ್ನ ಭಾರತೀಯ ಸಿರಿ ಸಮಾಜದಲ್ಲಿ ಒಂಟಿಕೊಪ್ಪಲಲ್ಲಿ. ಆಗ್ಲಿಂದ ನಾ ಯೋಗ ಮಾಡ್ತಾ ಇದ್ದೀನಿ. ನನಗೆ ಅದರದ್ದು ಸಂಗೀತಕ್ಕಾಗಿ ಯೋಗಕ್ಕಾಗಿ ಎರಡನ್ನೂ ತುಂಬ ರಿಲೇಟೆಡ್ ಆಗಿದೆ. ಉಸಿರಾಟನ ತಗೊಳ್ಳೋದು, ಬಿಡೋದು ಮಾಡಿದಾಗ ಅಂದರೆ ಅನುಲೋಮ ವಿಲೋಮ ಮಾಡೋದ್ರಿಂದ ನನಗೆ ಉಸಿರಾಟದ ಕ್ರಮ ಸಂಗೀತ ತುಂಬ ಹೆಲ್ಪ್ ಆಗಿದೆ. ನಾನು ಸಂಗೀತ ಕಾರ್ಯಕ್ರಮಗಳನ್ನ ನೀಡ್ತೀನಿ. ನಾವು ಜಗನ್ಮೋಹನ್ ಪ್ಯಾಲೇಸಲ್ಲಿ 1980 ಡೆಮಾನ್ಸ್ಟ್ರೇಷನ್ ಕೊಟ್ಟಿದ್ವಿ. ಆಗಲೇ ವೃಕ್ಷಾಸನ, ಸರ್ವಾಂಗಾಸನ ಎಲ್ಲ ಆಗ್ಲಿಂದ ಮಾಡ್ತಾ ಇದ್ದೀನಿ. ನಂಗೆ ಯೋಗದಿಂದ ತುಂಬ ಹೆಲ್ಪ್ ಆಗಿದೆ. ಯಾವ ಇಶ್ಯೂಸ್ ಇಲ್ಲ, ಕ್ವೈಟ್ ಹೆಲ್ತಿ. ಐ 77. ಸ್ವರ್ಣಲತಾ ನಾಗರಾಜ್. ನಮಸ್ತೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ತುಂಬಾ ಖುಷಿ ಆಗ್ತಾ ಇದೆ. ಪ್ರತಿ ವರ್ಷ 5 ವರ್ಷಗಳಿಂದ ಸತತವಾಗಿ 50ರಿಂದ 60 ಜನ ನಮ್ಮ ಯೋಗ ಬಂಧುಗಳು, ಮಕ್ಕಳು, ವಯಸ್ಸಾಗಿರೋರು, ಅಮ್ಮಂದಿರು ಎಲ್ಲರೂ ಬಂದು ಎಲ್ಲರೂ ಪ್ರತಿ ವರ್ಷ ಯೋಗದ ಜೊತೆಗೆ ಅವರಿಗೆ ಏಜ್ ಆಗಿರೋದ್ರಿಂದ ಅದು ಜೀವನ ಶೈಲಿಯಾಗಲಿ ಎಂದು ಹೇಳ್ತಾ, ಈ ಯೋಗ ರಾಜಧಾನಿ ಮೈಸೂರಿನ ವೇದಿಕೆಯಿಂದ ಈ ವೇದಿಕೆ ಕಾರ್ಯಕ್ರಮವನ್ನು ಮುಗಿಸುತ್ತಾ ಇಲ್ಲಿಗೆ ಸಮಾಪ್ತಿ ಮಾಡುತ್ತಾ, ಮುಂದಿನ ಯೋಗ ಪ್ರೋಟೋಕಾಲ್ ಕಾರ್ಯಕ್ರಮಕ್ಕೆ ಡಾಕ್ಟರ್ ಮೃತ್ಯುಂಜಯ ಅವರಿಗೆ ವೇದಿಕೆಯನ್ನ ಕೊಡ್ತಾ ಇದ್ದೀವಿ. ನಮಸ್ಕಾರ ಎಲ್ಲರಿಗೂ. ತುಂಬಾ ಖುಷಿ ಆಗುತ್ತೆ ಅವರು ಇಲ್ಲಿ ಬಂದು ಮಾಡೋದ್ರಿಂದ. ಮತ್ತೆ ನಮ್ಗೆ ಇಲ್ಲಿ ಒಂದು ಅವಕಾಶ ಕೊಟ್ಟಿರೋದಕ್ಕೂ ತುಂಬಾ ಧನ್ಯವಾದಗಳು. ಎಸೆಯುವುದಿಲ್ಲ. ನಾನು ಒಂದು ಗಿಡವನ್ನು ನೆಟ್ಟು ಪೋಷಿಸುತ್ತೇನೆ.